ಇನ್ನು ನಟ ಮಯೂರ್ ಪಟೇಲ್ನಿಂದ ಸರಣಿ ಅಪಘಾತವಾಗಿದೆ. ಈಗ ಮಯೂರ್ ವಿರುದ್ಧವಾಗಿ ಡ್ರಂಕ್ ಅಂಡ್ ಡ್ರೈವ್ ಆರೋಪ ಕೂಡ ಕೇಳಿಬಂದಿದೆ. ಹಲಸೂರು ಸಂಚಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. BNS 281 ಹಾಗೆ IMA 185 ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಸರ್ ನೀವು ರೆಡಿ ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ಇವಾಗ ಹೋಗ್ಬಿಟ್ರೆ ನಾಳೆ ನಿಮ್ನ ಹೆಂಗ್ ಹುಡ್ಕೋದು ಆಧಾರ್ ಕಾರ್ಡ್ ಸರ್, ಫೋನ್ ನಂಬರ್ ಸರ್ ಗೊತ್ತು ಸರ್. ಆಧಾರ್ ಕಾರ್ಡ್ ಫೋನ್ ನಂಬರ್ ಎಲ್ಲ ಸಿಗುತ್ತೆ. ನಾವು ಈ ತರ ಕೇಸ್ ಸರ್ ನಾವು ಈ ತರ ಮಾಡ್ತಾ ಇದ್ರಲ್ಲ ಸರ್. ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ಇದು ನಾನು ವಿಡಿಯೋ ಮಾಡ್ತಾ ಇದ್ದೆ, ನೀವೇ ಬಂದ್ರೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇರೋದು ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ವಿಡಿಯೋ ಬಂತಲ್ಲ ಸರ್. ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ನಾಳೆ ದಿನ ನಾನು ನಿಮ್ಮ ಹತ್ರ ಬಂದೆ ಎಷ್ಟಲ್ಲಿ ಬೇಕು ಗೊತ್ತಲ್ಲ ಸರ್. ಸರ್ ನಾನು ನಿಮ್ಮ ಹತ್ರ ಬರ್ಬೇಕಲ್ಲ ಸರ್. ಏನ್ ಮಾಡ್ಬೇಕು ಹೇಳಿ ಸರ್. ಏನಿಲ್ಲ ಸರ್, ಅದೇ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದೀನಲ್ಲ. ಇದಕ್ಕಿಂತ ಹೆಚ್ಚು ಇನ್ನೇನ್ ಮಾಡ್ಬೇಕು ಹೇಳಿ ಸರ್. ನೀವು ರೆಡಿ ಮಾಡಿಸ್ಕೊಡ್ತೀರಾ ಗೊತ್ತು. ಇನ್ನು ಹೆಂಡತಿ ಒಡವೆ ಅಡ ಇಟ್ಟು ಕಾರ್ ತೆಗೆದುಕೊಂಡಿದ್ದೆ ಅಂತ ಶ್ರೀನಿವಾಸ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಏನು ಕಾರ್ ಜಖಮ್ ಆಯ್ತಲ್ಲ, ಆ ಚಾಲಕ ಶ್ರೀನಿವಾಸ್ ಕಣ್ಣೀರ್ ಹಾಕಿದ್ದಾರೆ. ಅವ್ರೇನು ಹೇಳಿದ್ರು ಬನ್ನಿ ನೋಡೋಣ. ಕಷ್ಟ ಆಗ್ತದೆ ಸರ್. ಇವಾಗ ಅದು ಗಾಡಿ ರೆಡಿ ಆಗಬೇಕು, ಅವೆಲ್ಲ ಏನು ಎತ್ತ ಅಂತ ನೋಡಬೇಕು. ಅವ್ರು ಕೇಳಿದ್ವಿ ಮಯೂರ್ ಪಟೇಲ್ ಅವ್ರಿಗೆ. ಅವರು ನೈಟು ಅದು ಡ್ರಿಂಕ್ಸ್ ಮಾಡಿದಾಗ ಸುಮ್ಮನೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಏನು ಅದ್ರ ಬಗ್ಗೆ ಅವರೇನು ಜಾಸ್ತಿ ಇದು ಮಾಡಲಿಲ್ಲ. ಅದರಿಂದ ಪೊಲೀಸ್ನವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಯ್ತು. ಕೊಟ್ವಿ. ಹಾಂ ಸರ್, ಅದು ನನಗೆ ಗೊತ್ತಿಲ್ಲ ಸರ್. ಅದು ಕಾರ್ ಇನ್ಸೂರೆನ್ಸ್ ಇಲ್ಲದೆ ಇರೋದು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಚೆಕ್ ಮಾಡಿಲ್ಲ ಅದನ್ನು. ನೀವು ಯಾವ ಕಾರ್ ತೊಗೊಂಡಿರಿ ಸರ್? ಎಷ್ಟು ದಿನ ಆಗಿದೆ? ಎಷ್ಟು EMI ಆಗಿದೆ? ಈಗ ಹೆಂಗೆಲ್ಲ ಕಷ್ಟಪಟ್ಟು ತೊಗೊಂಡಿರಿ ಕಾರ್? ಏನು ಕತೆ ಸರ್? ಕಾರು ನಾವು EMI ಹೊಸ ಕಾರು ಸರ್. 15 ದಿನ ಆಗೈತೆ ಸರ್ ಬಂದಿದ್ದು ಹೊಸ ಕಾರು. ಮಿಸ್ಸಸ್ ಅವ್ರದ್ದು ಒಡವೆ, ನಮ್ಮದು ಸ್ವಲ್ಪ ಸೇವಿಂಗ್ಸ್ ದುಡ್ಡು, PF ದುಡ್ಡು ಎಲ್ಲ ಇದು ಮಾಡಿಬಿಟ್ಟು ಗಾಡಿ ತೊಗೊಂಡಿದ್ದು. ಏನೋ ದುಡಿಯೋಣ ಅಂತ ಅಂದ್ಬಿಟ್ಟು. ಇನ್ನು ಅಪಘಾತದ ಕುರಿತು ನಟ ಮಯೂರ್ ಪಟೇಲ್ TV9 ಜೊತೆ ಮಾತನಾಡಿದ್ದು, ನನ್ನ ಕಾರಿನ ಬ್ರೇಕ್ ಫೇಲ್ ಆಗಿತ್ತು ಅಂದಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಮಯೂರ್ ಪಟೇಲ್ ಬನ್ನಿ ನೋಡೋಣ. ಇನ್ಸಿಡೆಂಟ್ ಹೆಂಗಾಯ್ತು ಸರ್? ಅದು ಬ್ರೇಕ್ ಫೇಲಿಯರ್ ಆಗಿತ್ತು ಸರ್ ಗಾಡಿ. ಓಕೆ ಓಕೆ. ನೀವು ಯಾವ ಕಡೆಯಿಂದ ಬರ್ತಿದ್ದೀರಿ ಸರ್? ಅದು ನಾನು ಮನೆಗೆ ಬರ್ತಾ ಇದ್ದೆ. ಯಾವ ಕಡೆಯಿಂದ ಸರ್? ಟ್ರಿನಿಟಿ ಸರ್ಕಲ್ ಇಂದ ಹಾಗೆ ಬಂದು ಓಲ್ಡ್ ಏರ್ಪೋರ್ಟ್ ರೋಡ್ ಇಂದ ಗೆಟಿಂಗ್ ಬ್ಯಾಕ್ ಟು ದ ಹೌಸ್ ಮನೆಗೆ ಬರ್ತಾ ಇದ್ದೆ. ಸರ್. ಸೊ ಬ್ರೇಕ್ ಕೊಡ್ತಾ ಬ್ರೇಕ್ ನಿಂತ್ಕೊಳ್ಳಲ್ಲ ಗಾಡಿ. ಓಕೆ ಸರ್. ಓಕೆ ಸರ್. ಅದು ಇಂಪ್ಯಾಕ್ಟ್ ಆಯ್ತು ಮುಂದೆ ಗಾಡಿಗೆ. ಇದಾಗಿದೆ ಸರ್ ಗಾಡಿ? ಬೇರೆ ಗಾಡಿ ಡ್ಯಾಮೇಜ್ ಆಗಿದೆ ಅದು? ಇಲ್ಲ, ನನ್ನ ಗಾಡಿಗೆ ಡ್ಯಾಮೇಜ್, ಇದ್ರ ಗಾಡಿಗೆ ಡ್ಯಾಮೇಜ್ ಆಗಿದೆ ಅಷ್ಟೇ. ಬ್ರೇಕ್ ಫೇಲ್ ಆಗಿದೆ. ಅದು ನಿಂತ್ಕೊಳ್ಳಲ್ಲ ಗಾಡಿ. ಇಟ್ ಸ್ಟಾಪ್. ಏನೋ ಸದ್ಯ ಅದು ಮುಂದ್ಗಡೆ 4 ವೀಲರ್ ಇದ್ದಿದ್ದಕ್ಕೆ ಒಳ್ಳೇದಾಯ್ತು. ಅದು ನಾನು ತುಂಬಾ ಅವಾಯ್ಡ್ ಮಾಡಿ ಹ್ಯಾಂಡ್ ಬ್ರೇಕ್ ಹೇಳಿದೆ, ಎಲ್ಲ ಟ್ರೈ ಮಾಡಿದ್ರು ನಿಲ್ಲಿಲ್ಲ ಗಾಡಿ. ಅದು ಸುಮಾರು ದಿನಗಳಾಗ್ಬಿಟ್ಟಿತ್ತು. ಆ ಗಾಡಿನ ಮುಟ್ಟಿರಲಿಲ್ಲ, ಫಾರ್ಚುನರ್ ಹಳೇದು. ಸೊ ಮೈ ಟೈಮ್ ಅಷ್ಟೇ. ಅದು ನಿಮ್ಮ ಗಾಡಿಯಲ್ಲಿ ಯಾರು ಇದ್ರಿ ಸರ್? ನೀವು ಒಬ್ಬರೇನಾ ಡ್ರೈವ್? ಯಾರು ಮಾಡ್ತೀರಾ? ನೀವೇ ಡ್ರೈವ್ ಮಾಡ್ತೀರಾ ಸರ್? ಹೌದು, ನಾನೇ ಡ್ರೈವ್ ಮಾಡ್ತೇನೆ. ಅದು ಗಾಡಿಗೆ ಏನು ಇನ್ಶೂರೆನ್ಸ್ ಇಲ್ಲ ಅಂತಾರೋದು? ಅದು ಇದೆಯಲ್ಲ ಇನ್ಶೂರೆನ್ಸ್, ಯಾರು ಹೇಳೋದು ಇಲ್ಲ ಅಂತ. ಅಲ್ಲ, ಜಸ್ಟ್ ಕೇಳ್ಪಟ್ಟ ಸರ್, ಅದಕ್ಕೆ ಕ್ಲಾರಿಫಿಕೇಶನ್ ನಿಮ್ಮಲ್ಲ ತಗೊಳ್ಳೋಣ. ಖಂಡಿತ ಇದೆ ಸರ್, ಇನ್ಶೂರೆನ್ಸ್ ಇದೆ, ಎಲ್ಲ ಇದೆ. ಎವ್ರಿಥಿಂಗ್ ವಿ ಹ್ಯಾವ್ ಗಿವನ್ ಇಟ್ ಟು ದ ಕಾಪ್ಸ್. ಇನ್ಸಿಡೆಂಟ್ ಹೆಂಗಾಯ್ತು ಸರ್ ಅದು? ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಜಪ್ಪ ಸ್ಥಳದಿಂದ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ ಕುಡಿದು ಅಜಾಗರೂಕತೆಯಿಂದ ಕಾರು ಚಾಲನೆ ಮಾಡಿ ಓಲ್ಡ್ ಏರ್ಪೋರ್ಟ್ ರಸ್ತೆ ಕಮಾಂಡೋ ಆಸ್ಪತ್ರೆ ಬಳಿಯಲ್ಲಿ ಅಪಘಾತವೆಸಗಿ ಅವರ ಫಾರ್ಚುನರ್ ಕಾರು ಸೇರಿದಂತೆ ಒಟ್ಟು 5 ಕಾರುಗಳಿಗೆ ಡ್ಯಾಮೇಜ್ ಆಗಿದೆ. ಅದರಲ್ಲಿ 1 ಕಾರಿಗೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿರುವಂತಹ ಕಾರಣದಿಂದಾಗಿ ಆತ ಚಾಲಕ ಆ ಕಾರನ್ನ ತೆಗೆದುಕೊಂಡು ಹೋಗಿದ್ರೆ, ಮಯೂರ್ ಪಟೇಲ್ ಕಾರು ಸೇರಿದಂತೆ ಬೇರೆ ಬೇರೆ 3 ಕಾರುಗಳು, ಅಂದ್ರೆ ಮಯೂರ್ ಪಟೇಲ್ ಕಾರು ಸೇರಿದಂತೆ ಒಟ್ಟು 4 ಕಾರುಗಳನ್ನ ಹಲಸೂರು ಸಂಚಾರ ಪೊಲೀಸರು ತೆಗೆದುಕೊಂಡು ಬಂದು ಠಾಣೆ ಬಳಿ ಹಾಕೊಂಡಿರುವಂತದ್ದು. ಅಂದ್ರೆ ರಾತ್ರಿ ಸುಮಾರು 9:15 ಸುಮಾರಿಗೆ ಮಯೂರ್ ಪಟೇಲ್ ಟ್ರಿನಿಟಿ ಸರ್ಕಲ್ ನಿಂದ
ತಮ್ಮ ಮನೆ ಇರುವಂತಹ ಓಲ್ಡ್ ಏರ್ಪೋರ್ಟ್ ರಸ್ತೆ ಕಡೆಗೆ ಇದೇ ಫಾರ್ಚುನರ್ ಕಾರಿನಲ್ಲಿ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಎಕ್ಸಾಕ್ಟ್ ಆಗಿ ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವಂತಹ ಕಮಾಂಡೋ ಆಸ್ಪತ್ರೆಯ ಸಿಗ್ನಲ್ ಏನಿದೆ, ಆ ಒಂದು ಸಿಗ್ನಲ್ ಬಳಿ ಸುಮಾರು 4 ವಾಹನಗಳು ನಿಂತಿರ್ತದೆ. ಏಕಾಏಕಿ ವೇಗವಾಗಿ ಬಂದು ಹಿಂಬದಿಯಿಂದ ವಾಹನಗಳಿಗೆ ಡಿಕ್ಕಿಯನ್ನು ಹೊಡೆದಂತ ಸಂದರ್ಭದಲ್ಲಿ ಒಂದಕ್ಕೊಂದು ಕಾರು ಡಿಕ್ಕಿಯಾಗಿ ಒಟ್ಟು ಅವರ ಕಾರು ಸೇರಿದಂತೆ 5 ಕಾರುಗಳಿಗೆ ಡ್ಯಾಮೇಜ್ ಆಗಿದೆ. ಇದು ಗಮನಿಸಬಹುದು. ಇದು ಒಂದು ಕಾರು ಅಂದ್ರೆ ಮುಂಭಾಗದಲ್ಲಿ ನಿಂತಿದ್ದಂತಹ ಕಾರಿನ ಹಿಂಭಾಗಕ್ಕೆ ಗುದ್ದಿರುವಂತದ್ದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಕಾರ್ ಇದು. ಸೊ ಇದಕ್ಕೂ ಕೂಡ ಡ್ಯಾಮೇಜ್ ಇದೆ. ಅದರಲ್ಲಿ ಇನ್ನೂ ತುಂಬಾನೇ ಬೇಜಾರಾಗುವಂತ ಸಂಗತಿ ಏನಂದ್ರೆ, ಏನು ಈಗ ಗಮನಿಸ್ತಾ ಇದ್ದೀರಾ, ಸ್ವಿಫ್ಟ್ ಕಾರು, ಈ ಕಾರನ್ನ ತೆಗೆಯೋದನ್ನು ಕೇವಲ 15 ದಿನ ಆಗಿದೆ. ಇನ್ನೂ ಕೂಡ ಒಂದು EMI ಕೂಡ ಕಟ್ಟಿಲ್ಲ. ಚಾಲಕ ತಾನು ಮಾಡಿದಂತಹ ಸ್ವಲ್ಪ ಸೇವಿಂಗ್ಸ್, ಅದರ ಜೊತೆಗೆ ತನ್ನ ಹೆಂಡತಿ ಹಾಗೆಯೇ ಮಕ್ಕಳ ಒಡವೆಯನ್ನು ಅಡವಿಟ್ಟು ಈ ಒಂದು ಕಾರನ್ನ ತೆಗೆದುಕೊಂಡಿದ್ರು. ಈ ಕಾರಿನ ಮೇಲೆ ಸಾಕಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ರು. ಕೇವಲ 15 ದಿನಗಳ ಹಿಂದಷ್ಟೇ ಖರೀದಿ ಮಾಡಿದಂತಹ ಯೆಲ್ಲೋ ಬರ್ಡ್ ವಾಹನ ಇದು. ಹಾಗಾಗಿ ಇದಕ್ಕೆ ಹಿಂಭಾಗ ಹಾಗೆಯೇ ಮುಂಭಾಗ 2 ಕಡೆಗಳಲ್ಲೂ ಕೂಡ ಡ್ಯಾಮೇಜ್ ಆಗಿರುವಂತದ್ದು. ಹಾಗಾಗಿ ಚಾಲಕ ಕಣ್ಣೀರು ಹಾಕುವಂತಹ ರೀತಿಯಲ್ಲಿ ಮಾತನಾಡ್ತಿರುವಂತದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಾರನ್ನ ತೋರಿಸ್ತಾನೆ. ಇದು ಕೂಡ ಸ್ವಿಫ್ಟ್ ಕಾರು. ಈ ಕಾರು ತೆಗೆದುಕೊಂಡು ಕೇವಲ 1 ರಿಂದ 1.5 ತಿಂಗಳಾಗಿದೆ ಅಷ್ಟೇ. ಈ ಕಾರಿಗೂ ಕೂಡ ಹಿಂಭಾಗಕ್ಕೆ ಡಿಕ್ಕಿ ಆಗಿದ್ದು, ಈ ಕಾರು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂತದ್ದು. ಇದಾದ ಬಳಿಕ ಅಂದ್ರೆ ಈ ಘಟನೆ ಆದ ಬಳಿಕ ಹಲಸೂರು ಸಂಚಾರ ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗಿ ಭೇಟಿಯನ್ನು ಕೊಟ್ಟು ಮಯೂರ್ ಪಟೇಲ್ ಅನ್ನ ಠಾಣೆಗೆ ಕರೆತಂದು ಒಂದು DDಯನ್ನ ಚೆಕ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಯೂರ್ ಪಟೇಲ್ ಮದ್ಯಪಾನ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಮಯೂರ್ ಪಟೇಲ್ ವಿರುದ್ಧವಾಗಿ FIR ಕೂಡ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.